ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ನಾಳೆ 22 ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಆ ಒಂದು 22 ಜಿಲ್ಲೆಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಆ ಒಂದು 22 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಅದರ ಜೊತೆಗೇ ನಮ್ಮ ರಾಜ್ಯದಲ್ಲಿರುವಂತಹ ರೈತರು ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಲೇಬೇಕು. ಯಾಕಂದರೆ ಅವ್ರಿಗೋಸ್ಕರ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿರುವಂಥದ್ದು ಕಂದಾಯ ಇಲಾಖೆಯಿಂದ ಕೃಷ್ಣೇ ಬೈರೇಗೌಡರು ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಸೊ ಒಂದು ಮಾಹಿತಿ ಏನು ಅನ್ನುವಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿಯೇ ಟಾಪಿಕ್ಗೆ ಬಂದುಬಿಡ್ತೀನಿ. ಇಲ್ಲಿ ರೈತರು ಯಾರಿದ್ರೆ ಮುಖ್ಯವಾಗಿ ನೀವು ಈ ಒಂದು ಮಾಹಿತಿಯನ್ನು ನೋಡಬೇಕಾಗತ್ತೆ. ಮಧ್ಯದಲ್ಲಿ ನಾನು ಒಂದು 22 ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ, ಯಾವ ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನು. ಸೊ ನೀವು ನೋಡ್ಕೋಬಹುದು. ನಾಳೆ 10:00ವರೆಗೆ ರಿಲೀಸ್ ಆಗ್ತಾ ಇರುವಂಥದ್ದು. ರಿಲೀಸ್ ಆದರೆ ಸುಮಾರು 5 ಗಂಟೆವರೆಗೂ ಕೂಡ ನಿಮ್ಮ ಖಾತೆಗೆ ಹಣ ಬರ್ತಾನೆ ಇರುತ್ತೆ. ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತು ಎಂತಹ ಒಂದು ಮಹಿಳೆಯರಿಗೆ ಜಮಾ ಆಗುತ್ತೆ ಅನ್ನುವಂಥದ್ದು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಮಧ್ಯದಲ್ಲಿ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಇನ್ನೂ ಕೂಡ ಅರ್ಥ ಆಗಲ್ಲ. ಇನ್ನೊಂದು ಸಾರಿ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕ್ಲಿಯರ್ ಆಗಿ ಒಂದು ಸಾರಿ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲನೂ ಕೂಡ ಅರ್ಥ ಆಗಿಬಿಡುತ್ತೆ. ಓಕೆನಾ? ಈಗ ರೈತರಿಗೋಸ್ಕರ ಮುಖ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ವೀಕ್ಷಕರೇ, ರೈತರಿಗೆ ಆಧಾರ್ ಕಾರ್ಡ್ ಮತ್ತು ಇಲ್ಲಿ ಪಹಣಿಯನ್ನು ಲಿಂಕ್ ಮಾಡಿಸಬೇಕೆಂದು ಇಲ್ಲಿ ಕಂದಾಯ ಇಲಾಖೆಯ ಸಚಿವ ಕೃಷ್ಣೇ ಬೈರೇಗೌಡರು ಆ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಬೇಕಾದರೆ ನೀವು ಅವರ ಒಂದು ಟ್ವಿಟರ್ ಅಕೌಂಟ್ನಲ್ಲಿ ಹೋಗಿ ಒಂದು ನಿಮ್ಮ ಕೃಷ್ಣೇ ಗೌಡರು ಅಂತ ಒಂದು ಸರ್ಚ್ ಮಾಡಿದ್ರೆ ಅವರ ಅಕೌಂಟ್ ಬರುತ್ತೆ. ಅವರ ಅಕೌಂಟ್ನಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿ ಚೆಕ್ ಮಾಡಿದ್ರೆ ಅವರೇ ಸ್ವತಃ ಒಂದು ವಿಡಿಯೋ ಮಾಡಿ ಹೇಳಿದರೆ, ನಾನು ಈಗಾಗಲೇ ಆಧಾರ್ ಕಾರ್ಡ್ಗೆ ಪಹಣಿಯನ್ನು ಲಿಂಕ್ ಮಾಡಿಕೊಂಡು ಆ ಒಂದು ನಮ್ಮ ಒಂದು ಹೊಲ ಗದ್ದೆಗಳೇನಿದಾವಲ್ಲ, ನಮ್ಮ ಆಸ್ತಿ ಪಾಸ್ತಿಗಳಿಗೆ ನಾವೇ ಹಕ್ಕುದಾರರು, ನಾವೇ ಯಜಮಾನರಾಗಿದ್ದೀವಿ. ಸೊ ಹಾಗೆ ನೀವು ಕೂಡ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಯಜಮಾನ ಆಗಿ ಉಳಿಬೇಕಪ್ಪ ಅಂದರೆ ನೀವು ಕೂಡ ಆಧಾರ್ ಕಾರ್ಡ್ಗೆ ಪಹಣಿಯನ್ನು ಲಿಂಕ್ ಮಾಡಿಸಲೇಬೇಕು. ಅದನ್ನು ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು, ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಕೇಳಿ, ಇದಕ್ಕೆ ಗಡುವು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಇದೇ ಆಗಸ್ಟ್ 15ರ ಒಳಗಾಗಿನೇ ನೀವು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಬೇಕಂತ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಮುಂದೆ ಬೇಕಾದರೆ ನೀವು ಹಣ ಕೊಟ್ಟಾದರೂ ಸೊ ನೀವು ಆ ಒಂದು ಪಹಣಿಗೆ ಲಿಂಕ್ ಮಾಡಿಸ್ಬೋದು ಅಥವಾ ಆ ಒಂದು ಲಿಂಕ್ ಮಾಡಿಸುವಂತಹ ಆಪ್ಷನ್ನನ್ನೇ ತೆಗೆದುಹಾಕಬಹುದಾಗಿರುತ್ತೆ. ಸೊ ಹೀಗಾಗಿ ನೀವು ಆದಷ್ಟು ಬೇಗನೆ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಬೇಕಂತ ಒಂದು ಮಾಹಿತಿಯನ್ನು ಇಲ್ಲಿ ಕೃಷ್ಣೇ ಬೈರೇಗೌಡರು ಮಾಹಿತಿಯನ್ನು ಹೇಳಿರುವಂಥದ್ದು. ಸೊ ಹಾಗಾದರೆ ಇಲ್ಲಿ ಸಣ್ಣ ಆಗಿರಲಿ ಅಥವಾ ದೊಡ್ಡ ರೈತರಾಗಿರಲಿ, ನಿಮ್ಮ ಮಾಹಿತಿ ದಾಖಲೆಯೊಂದಿಗೆ ಇಲ್ಲಿ ಭೂ ಸಂಬಂಧಿತ ವಂಚನೆ ಆಗಬಾರ್ದಂತ ಈ ಒಂದು ಸ್ಕೀಮನ್ನು ತಂದಿರುವಂಥದ್ದು, ಈ ಒಂದು ಯೋಜನೆಯನ್ನು ಘೋಷಣೆಯನ್ನು ಮಾಡಿರುವಂಥದ್ದು. ಅಂದರೆ ನಿಮ್ಮ ಪಹಣಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲಪ್ಪ ಅಂದರೆ ಸೊ ನಿಮ್ಮ ಒಂದು ಹೊಲ ಗದ್ದೆಗಳಿರ್ತವೆ, ನಿಮ್ಮ ಒಂದು ಆಸ್ತಿ ಪಾಸ್ತಿಗಳಿಗೆ ಮತ್ತೊಬ್ಬ ಹಕ್ಕದಾರ ಆಗ್ಬೋದಾಗಿರುತ್ತೆ. ಅಲ್ಲಿ ಅವರ ಪಹಣಿ ಲಿಂಕ್ ಮಾಡಿಸೋದಾಗಿರಲಿ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅವರ ಹತ್ರ ಲಿಂಕ್ ಮಾಡಿಸ್ಕೊಂಡ್ರೆ ಆವಾಗ ನಿಮ್ಮ ಒಂದು ಏನು ನಿಮ್ಮ ಹೊಲ ಗದ್ದೆ ಆಗಿರಲಿ, ನಿಮ್ದು ಎಷ್ಟೇ ಆಸ್ತಿ ಪಾಸ್ತಿ ಇರಲಿ ಅವರ ಹೆಸರಲ್ಲೇ ಆಗಿಬಿಡುತ್ತೆ. ಆವಾಗ ಏನು ಮಾಡ್ತೀರಾ, ಸೊ ಇದೇನಾಗತ್ತೆ ಬಿಡಿ ಅಂತ ನೀವು ಅನ್ಕೋಬಹುದು. ಇಂತಹ ಘಟನೆಗಳು ನಡೆದಿರುವಂತಹ ಒಂದು ಸಲುವಾಗಿಯೇ ಕೃಷ್ಣೇ ಬೈರೇಗೌಡರು ಈ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಇಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜಿಲ್ಲೆಗಳಲ್ಲಿ ನಡೆದಿದೆ ಅಂತೆ. ಸೊ ಅದಕ್ಕೋಸ್ಕರ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಆದಷ್ಟು ಸಣ್ಣ ರೈತರಾಗಿರಲಿ, ದೊಡ್ಡ ರೈತರಾಗಿರಲಿ, ನಿಮ್ದು 1 ಎಕರೆ ಇರಲಿ, 10 ಎಕರೆ ಇರಲಿ, 100 ಎಕರೆ ಇರಲಿ, ನೀವು ಮಾಡಿಸಲೇಬೇಕಂತ ಒಂದು ಕಡ್ಡಾಯವಾಗಿ ಹೇಳಿರುವಂಥದ್ದು. ಸೊ ಆಮೇಲೆ ಮಾಡಿಸ್ಲಿಲ್ಲಪ್ಪ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಉಂಟಾದರೆ ಆಮೇಲೆ ಇಲ್ಲಿ ಸರ್ಕಾರದ ಬಳಿ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನು ಅದು ಇದು ಅಂತ ಓಡಾಡಬೇಕಾಗತ್ತೆ ಅಂತ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೆ ಈ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದಷ್ಟು ಬೇಗ ಇದನ್ನು ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ. ಹಾಗಾದರೆ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಅನ್ನೋದಾದರೆ ನಿಮ್ಮ ಗ್ರಾಮದಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಇರುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ. ಸೊ ಒಂದು ಅವರ ಬಳಿ ಹೋಗಿ ರೈತರ ಒಂದು ಆಧಾರ್ ಕಾರ್ಡ್ ಮತ್ತು ಪಹಣಿಯನ್ನು ಲಿಂಕ್ ಮಾಡಿಸಿ ಕೊಡಿ ಅಂತ ಹೇಳಿದಾಗ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಪಹಣಿಯನ್ನು ತೆಗೆದುಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ ತಗೋತಾರೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಆ ಒಂದು ಲಿಂಕ್ ಆಗಿರುವಂತಹ ನಂಬರನ್ನು ತೆಗೆದುಕೊಂಡು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮಗೆ ಮುಖ್ಯವಾಗಿ PM ಕಿಸಾನ್ ಯೋಜನೆಯೂ ಕೂಡ ಬರಲ್ಲ, ಬರ ಪರಿಹಾರನೂ ಬರಲ್ಲ, ಬೆಳೆ ಪರಿಹಾರನೂ ಕೂಡ ಬರಲ್ಲ. ಮುಂದೆ ಬರುವಂತಹ ಇಲ್ಲಿ ಸಾಲ ಮನ್ನಾ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಆ ಒಂದು ಸಾಲ ಮನ್ನಾನು ಕೂಡ ನಿಮಗೆ ಆಗಲ್ಲ ನೋಡಿ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ. ಸರ್ಕಾರದ ಯೋಜನೆಗಳು ಕೂಡ ಸಿಗಲ್ಲ ನೋಡಿ. ಇಂತಹ ಪರಿಸ್ಥಿತಿ ನಿಮಗೆ ಬೇಕಂದರೆ ನೀವು ಲಿಂಕ್ ಮಾಡಿಸ್ಕೊಳ್ಬೇಡಿ. ಏನಾದರೂ ನಿಮ್ಗೆ ಎಲ್ಲ ಯೋಜನೆಗಳು ಸರ್ಕಾರದ ಬೇಕಪ್ಪ ಅಂದರೆ, ನಮ್ಮ ಒಂದು ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಆಗಿರಬೇಕಪ್ಪ ಅಂದರೆ ನೀವು ಏನು ಮಾಡಿಸ್ಬೇಕು, ಲಿಂಕ್ ಮಾಡಿಸಲೇಬೇಕು ಅಂತ ಕಡ್ಡಾಯವಾಗಿ ಆದೇಶವನ್ನು ಮಾಡಿದ್ದಾರೆ. ಅದಾದಮೇಲೆ ಆ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಆದರೆ ಫೈನ್ ಕಟ್ಟಬೇಕಾಗತ್ತೆ ನೋಡಿ.
ಈ ಒಂದು ಆಗಸ್ಟ್ 15 ಒಳಗಾಗಿ ಮಾಡಿಸ್ಲಿಲ್ಲಪ್ಪ ಅಂದರೆ ಫೈನ್ ಕಟ್ ಆದರೂ ನೀವು ಮುಂದೆ ಲಿಂಕ್ ಮಾಡಿಸ್ಬೇಕಾಗತ್ತೆ, ಅಥವಾ ಲಿಂಕ್ ಮಾಡಿಸುವ ಆಪ್ಷನ್ ಬಿಡದೇನೆ ಇರ್ಬೋದು. ಓಕೆನಾ, ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನ ಅಂತ ಅನ್ಕೋತೇನೆ. ಎರಡೆರಡು ಸಾರಿ ನಾನು ಹೇಳಿರ್ಬೋದು, ಆದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಲ್ವಾ, ಸೊ ಅದಕ್ಕೋಸ್ಕರ ಹೇಳಿರುವಂಥದ್ದು. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಕಡೆ ಬಂದ್ಬಿಡೋಣವಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟು. ಗೃಹಲಕ್ಷ್ಮಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಬಂದಿರುವಂಥದ್ದು. ಈಗಾಗಲೇ ಬರಪೀಡಿತ ಒಂದು ಏನು ಪ್ರವಾಹ ಏನು ಬರ್ತಾ ಇದೆ, ಎಲ್ಲ ಮನೆಗಳು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಸಾಕಷ್ಟು ಮನೆಗಳು ಕೂಡ ಈಗಾಗಲೇ ಕೊಚ್ಚಿ ಹೋಗಿರುವಂಥದ್ದು. ಸೊ ಎಲ್ಲ ಕೂಡ ಮನೆಗಳು ಬಿದ್ದಿರುವಂಥದ್ದು ಅಂತ ಆ ರೀತಿಯಾಗಿ ಈಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೆಚ್ಚಾಗಿ ಅಮೌಂಟನ್ನು ಹಾಕುವಂತಹ ಸಾಧ್ಯತೆ ಇದೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಅವರು ಲಕ್ಷ್ಮೀ ಫೌಂಡೇಶನ್ ವತಿಯಿಂದ ಬೇರೆ ಹಣವನ್ನು ಕೊಡ್ತಾ ಇದ್ದಾರೆ, ಅಂದರೆ ವೈಯಕ್ತಿಕವಾಗಿ ಆ ಒಂದು ಹೆಲ್ಪನ್ನು ಮಾಡ್ತಾ ಇರುವಂಥದ್ದು, ಯಾವುದೇ ಸರ್ಕಾರದಿಂದಲ್ಲ, ವೈಯಕ್ತಿಕವಾಗಿ ಹೆಲ್ಪ್ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೇನೆ ಸರ್ಕಾರದಿಂದ ಏನಾಗುತ್ತೆ ಆ ಒಂದು ಕೆಲಸ ಕೂಡ ಮಾಡಿಸಿರುವಂಥದ್ದು. ಸೊ ಅದ್ರ ಜೊತೆಗೇನೆ ಯಾವ್ಯಾವ ಮನೆಗಳಿಗೆ ಬಿದ್ದಿದ್ದಾವೆ ಮತ್ತು ಹೆಚ್ಚಿಗೆ ಯಾವ ಜಿಲ್ಲೆಗಳಲ್ಲಿ ಈ ರೀತಿ ಪ್ರವಾಹ ಪೀಡಿತ ಒಂದು ಪ್ರಾಬ್ಲಮ್ಸ್ ಆಗಿದೆ ನೋಡಿ, ಪ್ರವಾಹ ಬಂದಿದೆ ನೋಡಿ, ಅವ್ರಿಗೆಲ್ಲರಿಗೂ ಕೂಡ ಆದಷ್ಟು ಜಲ್ದಿ ಸ್ಪೀಡಾಗಿ ಒಂದು ಹಣವನ್ನು ಹಾಕುವಂಥ ಗೃಹಲಕ್ಷ್ಮಿ ಯೋಜನೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಒಳ್ಳೆಯ ಕೆಲಸನೇ ಅಂತಲೇ ಹೇಳ್ಬೋದು. ವೈಯಕ್ತಿಕವಾಗಿ ವಿಚಾರ ಮಾಡಿ ನಾವು ಕೂಡ ನೋಡಿದ್ರೆ ಈ ಒಂದು ಕೆಲಸ ಒಳ್ಳೆಯದಾಗಿರುತ್ತೆ, ಯಾಕಂದರೆ ವೈಯಕ್ತಿಕವಾಗಿ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಒಂದು ಸ್ಥಳಕ್ಕೇ ಹೋಗಿ ಹೆಲ್ಪ್ ಮಾಡ್ತಾ ಇರುವಂಥದ್ದು, ಪ್ರವಾಹ ಬಂದಿರುವಂತಹ ಸ್ಥಳಕ್ಕೆ. ಬೇಕಾದರೆ ನ್ಯೂಸ್ ಚಾನಲಿಗೆ ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ, ಇವರೇನಪ್ಪ ಅವ್ರ ಕಡೆಯಾಗಿ ಮಾತಾಡ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು. ಇಲ್ಲ, ನಾವು ಯಾವುದೇ ರೀತಿಯಾದಂತಹ ಒಳ್ಳೆ ಮಾಡೋದಿರುವಂತಹ ಮತ್ತು ಯಾವುದೇ ಹೊಸ ಸ್ಕೀಮ್ ಬಂದರೂ ಸಹಿತ ನಾವು ಹೇಳಬೇಕಾಗುತ್ತೆ ನಿಮಗೆ. ಸೊ ಅದನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲಿ ನೋಡ್ಕೋಬಹುದು, ನಮಗೆ ಬಿ ಜೆ ಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಜೆ ಡಿ ಎಸ್ ಆಗಿರಲಿ ಎಲ್ಲ ಒಂದೇ. ಯಾರು ಜನರಿಗೆ ಹೆಲ್ಪ್ ಮಾಡ್ತಾರೆ ನೋಡಿ, ಸೊ ಅವರನ್ನು ನಾವು ಎಬಿಸಿ ಕುಣಿಸ್ಬೇಕಾಗತ್ತೆ. ಯಾಕಂದರೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದ ಬಳಿಕ ಅವ್ರ ಬಗ್ಗೆ ನಾವು ಒಂದು 4 ಮಾತು ಹೇಳಬೇಕಾಗತ್ತೆ. ಸೊ ಅದರಂತೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡೋಣ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅವರಿಗೆ ಹೆಚ್ಚಾಗಿ ಬಿಡ್ತೇವಂತ ಮಾಹಿತಿಯನ್ನು ಅವರು ನಡೆಸಿದ್ದಾರೆ. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯಲ್ಲಿ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆಯ ಜಗಳ, ಶತ್ರುವಿನ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗಳು, ಸಾಕಷ್ಟು ಹಲವಾರು ಸಮಸ್ಯೆಗಳಿರ್ತವೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಗುರೂಜಿ ಅವರು, ವೇದಾಂತ್ ಶರ್ಮಾ ಇವರ ಹೆಸರು. ಸೊ ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರವನ್ನ ಪಡೆದುಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಇವತ್ತು ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ 22 ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಅನ್ನೋಂಥದ್ದನ್ನು ನಾನೀಗ ತಿಳಿಸ್ಕೊಡ್ತೀನಿ. ಸೊ ಈಗ ಪ್ರವಾಹ ಪೀಡಿತ ಹಣಕ್ಕಂತೂ ಜಿಲ್ಲೆಗಳಿಗಂತೂ ಹಣ ಒಂದು ಸ್ಪೀಡಾಗಿ ಹೋಗ್ತಾ ಇರುವಂಥದ್ದು ನಿಜಾನೇ. ಸೊ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ನಿಮ್ಗೆ ಜಮಾ ಆಗಿದೆ ಕಂಪ್ಲೀಟ್ ಆಗಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಬಂದವರು ಮುಖ್ಯವಾಗಿ ತಿಳಿಸಿ, ಯಾಕಂದರೆ ಬರ್ತಾ ಇದೆ ಅನ್ನೋಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಬೇಕಂದ್ರೆ ನೀವು ಕಮೆಂಟ್ ಬಹಳಷ್ಟು ಮುಖ್ಯವಾಗಿರುತ್ತೆ. ಕಮೆಂಟ್ ಮುಖಾಂತರ ಬಂದಿದೆ ಸರ್ ಅಂತ ಒಂದು ಮಾತು ಹೇಳಿದ್ರೆ ಸಾಕು ನನಗೆ. ಸೊ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ, ಅಲ್ಲೇ ಕಮೆಂಟಲ್ಲಿ ನೋಡ್ಕೋತಾರೆ. ಓಕೆನಾ, ಈಗ 22 ಜಿಲ್ಲೆಗಳನ್ನ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ನೋಡಿ, ಬಾಗಲಕೋಟೆ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನಾನು ಮೊದಲೇ ಹೇಳ್ಬಿಡ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಈ ಒಂದು ಜಿಲ್ಲೆ ಅಂದರೆ ಈ ಒಂದು 22 ಜಿಲ್ಲೆಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಆಗಲ್ಲ. ಇದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಯಾಕೆ ಕೆಲವೊಂದಿಷ್ಟು ಜಮಾ ಆಗುತ್ತೆ ಜಿಲ್ಲೆಗಳಂತೂ ಹೇಳಿದ್ರಿ, ಯಾಕೆ ಅಂತ ಕೇಳ್ಬೋದು. ಈ ಒಂದು ಜಿಲ್ಲೆದಲ್ಲಿರುವಂತಹ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿ, ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರಲ್ಲ, ಅಥವಾ ಆದಾಯ ತೆರಿಗೆ ಕಟ್ತಾ ಇರ್ತಾರೆ, ಅಥವಾ 1,20,000 1,70,000ಕ್ಕಿಂತ ಹೆಚ್ಚಿನ ಆದಾಯನ ಹೊಂದಿರ್ತಾರೆ ವಾರ್ಷಿಕವಾಗಿ. ಅವ್ರಿಗೂ ಕೂಡ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ. ಎಲ್ಲ ರೀತಿಯ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆನೇ ಅಪ್ಡೇಟ್ ಮಾಡ್ತಾ ಇರುವಂಥದ್ದು. ಸೊ ಅಂತಹ ಫಲಾನುಭವಿಗಳನ್ನು ತೆಗೆದಾಕ್ಬಿಟ್ಟು ಉಳಿದಿರುವಂತಹ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಬಡ ಒಂದು ಜನರಿಗೆ ಮಾತ್ರ ಹಣ ರಿಲೀಸ್ ಆಗ್ತಾ ಇರುವಂಥದ್ದು ಈಗ ಗೃಹಲಕ್ಷ್ಮಿ ಯೋಜನೆ ವತಿಯಿಂದ. ಸೊ ಹಾಗಾದರೆ ನಿಮಗೆ ಕೂಡ ಒಂದು 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ರೆ ಅಂಥವರಿಗೆ ಮಾತ್ರ ಈ ಒಂದು ಹಣ ಜಮಾ ಆಗುತ್ತೆ. ಓಕೆನಾ, ಸೊ ಅಂಥವರಿಗೆ ಮಾತ್ರ
ಮತ್ತು ನಾಳೆನೂ ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಸೊ ನಾಳೆ ಯಾರ್ಯಾರ್ದು ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರುತ್ತೆ, ಸೊ ಅವ್ರಿಗೂ ಕೂಡ ಹಣ ಜಮಾ ಮಾಡ್ತಾರೆ. ಸೊ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಕ್ಲಿಯರಿಫಿಕೇಷನ್ ಮಾಡಿಕೊಂಡು ಹಣವನ್ನು ಜಮಾ ಮಾಡ್ತಾ ಇದ್ದೀವಿ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೇ ಸಿದ್ದರಾಮಯ್ಯನೂ ಕೂಡ ಮೊನ್ನೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ. ಮೇವರೆಗೂ ಕೂಡ ಹಾಕಿದ್ದೀವಿ. ಜೂನಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಾಕಿದ್ದೀವಿ. ಅದರಲ್ಲಿ ಜೂನ್ ಜುಲೈ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಹೋಗಬೇಕಾಗಿದೆ. ಸೊ ಈಗಾಗಲೇ ಜೂನ್ದು ಕೂಡ ನಾನು ಹಾಕ್ಲಿಕ್ಕೆ ಹೇಳಿದ್ದೀನಿ ಅವ್ರಿಗೆಲ್ಲರಿಗೂ ಕೂಡ. ಸೊ ಈಗ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ಮನೆಯೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸೊ 2 ತಿಂಗಳದ ಒಟ್ಟಿಗೆ ಹಾಕೊಡ್ತೇವೆ ಅಂತ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಕೂಡ. ಸೊ ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಆದಷ್ಟು ವೇಟ್ ಮಾಡೋದಂದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಂತವಾಗಿ ಜಮಾ ಆಗ್ತಾ ಬರ್ತಾ ಇದೆ, ಎಲ್ಲರಿಗೆ ಒಮ್ಮೆ ಜಮಾ ಆಗ್ತಾ ಇಲ್ಲ. ಸೊ ನೀವು ಇವತ್ತೇ ಬರಬೇಕಂದ್ರೆ ಆ ಸರ್ಕಾರ ಇವತ್ತೇ ಹಾಕ್ಲಿಕ್ಕಾಗಲ್ಲ, ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ತಾಂತ್ರಿಕ ದೋಷ ಅದು ಇದು ಅಂತ ಆಗತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಸಿಕ್ಕಿದ್ರೆ ಸೊ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.